ಬಾಯ್ ಬಾಯ್ ಬಾಯ್. ಅಜ್ಜಿನ ಕರ್ಕೊಂಡು ಬೆಂಗಳೂರಿಗೆ ಹೋಗೋಕ್ಕೆ ಅಂತ ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು. ಇನ್ನು ಬೆಳಗ್ಗೆ 5:30 ಆಗಿದೆ. 5:30ಗೆ ಹೋಗ್ತಿದ್ದಾರೆ. ನಾನು ಇನ್ನೂ ಕಸ ಗುಡಿಸ್ಬೇಕು, ಬಾಗಿಲಿಗೆಲ್ಲ ನೀರು ಹಾಕಬೇಕು. ಇನ್ನೂ ಏನು ಕೆಲಸ ಮಾಡಿಲ್ಲ. ನಮ್ಮ ಮನೆಯವ್ರು ಬೆಳಗ್ಗೆನೇ ಎದ್ದು ಸಗಣಿ ಎಲ್ಲ ತುಂಬಿ ಹಸುಕ್ಕೆ ತಿಂಡಿ ಎಲ್ಲ ಇಟ್ಟೇ ಹೋಗ್ಬಿಟ್ಟಿದ್ದಾರೆ ಪಾಪ. ಇನ್ನೂ ಎಲ್ಲ ಮಲ್ಕೊಂಡಿದ್ದಾರೆ ಲೈಟ್ ಆಫ್ ಮಾಡಿಕೊಂಡು. ಬನ್ನಿ ಇವತ್ತೆಲ್ಲ ಹೇಗೆ ಹೋಗುತ್ತೆ ನೋಡೋಣ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಮನೇಲಿ ಕೆಲಸ ಇದ್ದೇ ಇರುತ್ತೆ ಅಲ್ವಾ, ಅದನ್ನೆಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಜಶು ಇಲ್ಲೇ ಆಟ ಆಡ್ತಾ ಇದ್ದಾನೆ. ಧನ್ಯ ಅವ್ರ ಅಜ್ಜಿ ಜೊತೆ ಸ್ನಾನ ಮಾಡ್ಕೊತಾ ಇದ್ದಾಳೆ. ನಾನು ಇವತ್ತು ತಿಂಡಿ ಬಂದುಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವತ್ತು ಏನು ಮಾಡಲಿ ಅಂತ ಗೊತ್ತಾಗಲಿಲ್ಲ, ಹಾಗಾಗಿ ಚಿತ್ರಾನ್ನನೇ ಮಾಡಿಬಿಡೋಣ ಅಂತ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಚಿತ್ರಾನ್ನ ಮಾಡಬೇಕು. ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಎಲ್ಲ ನೋಡೋಣ. ನ್ಯಾಮ್ತಿಗೆ ಹೋಗೋಣ ಅಂದ್ಬಿಟ್ಟು ಕಾಯ್ಕೊಂಡು ಹೊರಗಡೆನೇ ಇಲ್ಲಿ ಕೂತಿದ್ದೀವಿ. ಗಂಗನಕೋಟೆಲಿ ಬಂದು ಬಸ್ ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ. ಬಸ್ ಬಂದಿಲ್ಲ. ಇಲ್ಲಿ ಯಾವುದೋ ಒಂದು ಸ್ಕೂಲ್ ವ್ಯಾನು ಪಂಚರ್ ಆಗಿಬಿಟ್ಟಿತ್ತಂತೆ. ಹಾಗಾಗಿ ಅದು ಎಂಥದ್ದು ಚಕ್ರ ಹಾಕ್ತಾ ಇದ್ದಾರೆ ಗಾಡಿಗೆ. ಆ ಗಾಡೀಲಿ ಹೋಗೋಣ ಅಂತ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಅಲ್ಲಿ ನೋಡಿರಿ, ಅಲ್ಲಿ ರೆಡಿ ಆಗ್ತಿದೆ ಅಲ್ವಾ, ಅದೇ ಗಾಡೀಲಿ ಹೋಗೋಣ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲಾಂದರೆ ನೆಕ್ಸ್ಟ್ ಬಸ್ ಇನ್ನು 1:30ಗೆ. ಈಗಲೇ ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗ್ಬಿಡ್ತಲ್ವ, ಹಾಗಾಗಿ ಅದಕ್ಕೆ ಹೋಗೋಣ. ಮತ್ತು ವಾಪಸ್ ರಿಟರ್ನ್ ಬಸ್ ಬಂದುಬಿಟ್ಟು 2:30ಗಿದೆ. ಬೇಗ ಬಂದ್ಬಿಡ್ಬೋದು ಮನೆಗೆ ಅಂತ ಅಂದ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಅದು ಚಕ್ರ ಎಲ್ಲ ಫಿಟ್ ಮಾಡಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ರೆಡಿಯಾಗಿದೆ, ಈಗ ಹೋಗ್ತಾ ಇದ್ದೀವಿ. ನ್ಯಾಮ್ತಿ ಫುಲ್ ಮಳೆ ಬರ್ತಾ ಇದೆ. ರೋಡ್ ಬೇರೆ ಸರಿ ಇಲ್ಲ. ಪಪ್ಸ್ ತಿಂತಾ ಇದ್ದೀವಿ. ಮಳೆ ಬೇರೆ ತುಂಬ ಬರ್ತಾ ಇದೆ. ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದೀವಿ ಇಲ್ಲಿ. ಹೆಂಗೋ ಒಳ್ಳೆ ಬೇಕ್ರಿ ಹತ್ರ ನಿಂತಿದ್ವಿ ಅಲ್ವಾ, ಪಪ್ಸ್ ತಿನ್ನೋಣ ಅಂತ ತಿಂತಾ ಇದ್ವಿ. ತುಂಬ ಸುತ್ತಾ ಇದೆ ಪಪ್ಸು. ನಾವು ಬರೋ ಅಷ್ಟೊತ್ತಿಗೆ ಮಳೆಯೆಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು. ಮಳೆಯೆಲ್ಲ ನಿಂತು ಡ್ರೈ ಆಗಿಬಿಟ್ಟಿತ್ತು ಭೂಮಿ ಎಲ್ಲ. ನೋಡ್ತಾ ಇದ್ದೀರಲ್ವ ನೀವು. ಮಕ್ಕಳೆಲ್ಲ ಫುಲ್ಲು ಬಸ್ ಕಾಯ್ಕೊಂಡು ನಿಂತಿದ್ರು. ನಾವು ಕೂಡ ಕಾಯ್ಕೊಂಡು ಬೇಗನೆ ಮನೆಗೆ ಬಂದ್ವಿ. ನ್ಯಾಮ್ತಿಗೆ ಹೋಗಿ ಬಂದಿದ್ದಾಯಿತು. ಹೋಗಿ ಬಂದಮೇಲೆ ಸ್ವಲ್ಪ ಹೊತ್ತು ಸುಸ್ತಾಯಿತು, ಮಳೆ ಬೇರೆ ಇತ್ತಲ್ವ. ಹಾಗಾಗಿ ಅಲ್ಲಿ ನ್ಯಾಮ್ತಿಲೆಲ್ಲ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಬಂದು ರೆಸ್ಟ್ ಮಾಡಿ ಮಲಗಿದ್ದೆ. ಈಗ ಫ್ರೆಶ್ ಅಪ್ ಆಗಿ ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದನ್ನ ಒಣಗಾಕಿದ್ವಿ ಅಲ್ವಾ, ಅದನ್ನೆಲ್ಲ ಇಲ್ಲೇ ಕುತ್ಕೊಂಡು ಮಡ್ಸೋಣ ಅಂದ್ಬಿಟ್ಟು ಇಲ್ಲೇ ಕಟ್ಟೆ ಮೇಲೆ ಹಾಕೊಂಡು ಕೂತಿದ್ದೀನಿ. ಇವತ್ತಿನ್ನೂ ಸಾಂಬಾರಿಲ್ಲ, ಏನೂ ಇಲ್ಲ, ಅಡುಗೆ ಮಾಡಬೇಕು. ಬನ್ನಿ ಇವತ್ತು ಏನೇನು ಅಡುಗೆ ಮಾಡ್ತೀನಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ. ಇವತ್ತು ನಾನು ತಲೆನೋವ್ತಿತ್ತು ಅಂತ ಮಲ್ಕೊಂಡಿದ್ದೆ. ನಮ್ಮವ್ವ ಮುದ್ದೆಗಿಟ್ಟು ಸಾರಿಗಿಟ್ಟು. ಇವತ್ತು ನಮ್ಮನೆ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ನಮ್ಮವ್ವ ಗಿಣ್ಣ ಮಾಡ್ತೈತೆ. ನಮ್ಮ ಅತ್ತೆಯವ್ರ ಮನೇಲಿ ಹಸು ಕರು ಹಾಕಿತ್ತು. ಏನು ಕರು ಅಪ್ಪ ಅಂದರೆ ಹೆಣ್ಕರು. ತೋರ್ಸವ ಒಂದ್ಸಲ ಏನಿತ್ತು. ರೆಡಿ ಟು ಗಿಣ್ಣ. ಅದು ಚೆನ್ನಾಗಿ ಬೆಂದು ಆರಿದ್ಮೇಲೆ ತಿನ್ನಬೇಕು. ಈ ಥರ ನೀರು ಹಬೆಯಲ್ಲೇ ಗಿಣ್ಣನ ಬೇಯಿಸೋದು ನನಗಂತೂ ಸಖತ್ ಇಷ್ಟ. ಬದನೆಕಾಯಿ ಎಲ್ಲ ಹಾಕಿ ಸಾರು ಮಾಡ್ತಿದ್ದೆ. ಜೋಳದ ಮುದ್ದೆ ಮಾಡ್ತಿದ್ದೆ. ಯಾಕಂದರೆ ರಾಗಿ ಮುದ್ದೆ ಆದರೆ ಸ್ವಲ್ಪ ಜಶು ಅವನಿಗೆ ರೂಢಿ ಇಲ್ಲ, ಜಾಸ್ತಿ ನಾವು ತಿನ್ನಿಸಿಲ್ಲ. ಹಾಗಾಗಿ ಜೋಳದ ಮುದ್ದೆ ಮಾಡ್ತಾಯಿದ್ದೆ ನಮ್ಮವ್ವ. ಇವತ್ತಿನ ರೆಸಿಪಿ ಜೋಳದ ಮುದ್ದೆ, ಬದನೆಕಾಯಿ ಸಾರು ಆ್ಯಂಡ್ ಗಿಣ್ಣ. ಇಲ್ಲಿ ನಮ್ಮ ಮನೆಯವ್ರು ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಸೌಂಡ್ಲೆಸ್ ಮಾಡಿರಿ. ಹಾಯ್. ಇಲ್ಲಿ ಧನ್ಯ ಏನೋ ಫ್ರಾಕ್ ಮೇಲೆ ಪ್ಯಾಂಟ್ ಹಾಕ್ಕೊಂಡು ಚೆನ್ನಾಗಿದ್ದಾಳೆ. ಏನೋ ಬರೀತಾವಳೆ. ಕೈ ಎತ್ತು, ಕೈ ಎತ್ತು.
ನೆಕ್ಸ್ಟು ಚಿತ್ರಕಲೆ. ಇದು ನಾನು ಬಿಡಿಸಿರೋದು. ಇದು ಅದು ನೋಡಿ ಧನ್ಯ ಇಲ್ಲಿ ಬಿಡಿಸಿದ್ದಾಳೆ. ನೈಸಾ? ಬಾ ಊಟ ಮಾಡೋಣ. ತಿರುಗಿಲಿ ಧನ್ಯ, ಇಲ್ಲಿ ಪಾಪು, ಧನ್ಯ ತಿರುಗು. ಬದನೆಕಾಯಿ ಎಣ್ಗಾಯಿ ಅಥವಾ ಮುಳ್ಗಾಯಿ ಎಣ್ಗಾಯಿ, ಇದನ್ನು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜ, ಆಮೇಲೆ ಒಂದು 2-3 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕುರ್ಷಾನಿ ಪುಡಿ, ಅಚ್ಕಾರದ ಪುಡಿ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಈರುಳ್ಳಿನ ಒಂದು 2-3, ಇವೆಲ್ಲ 2 ಸ್ಪೂನ್ ಹಾಕೊಂಡ್ರೆ ಸಾಕು. ಈರುಳ್ಳಿ ಮಾತ್ರ ಒಂದು 2-3 ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಬೇಕು. ಒಗ್ಗರಣೆಗೆ ಸ್ವಲ್ಪ ಮಸಾಲೆ ತುಂಬೋದಕ್ಕೂ ಫಸ್ಟ್ ಜಾರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು, ಹುರಿದಿಟ್ಕೊಂಡಿರೋ ಅಂಥ ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ರುಬ್ಕೋಬೇಕು. ಅಂದರೆ ನೀರು ಹಾಕ್ದಲೇ ಡ್ರೈ ರುಬ್ಕೋಬೇಕು. ಮುಳ್ಗಾಯಿನ ಈ ಥರ ಒಂದು 5-6 ಹೋಳನ್ನ ಈ ಥರ ಸೀಳ್ಕೊಂಡು ಇಟ್ಕೋಬೇಕು. ಆ ಪುಡಿನ ಈ ಎಣ್ಣೆ ನೀರು 2 ಮಿಕ್ಸ್ ಮಾಡಿಕೊಂಡು ಬದನೆಕಾಯಿ ಒಳಗಡೆ ತುಂಬ್ಕೋಬೇಕು. ತುಂಬೋದು ಹೇಗೆ ಅಂತ ತೋರಿಸ್ತೀನಿ. ಈ ಥರ ಪುಡಿ ಮಾಡ್ಕೊಬೇಕು. ಡ್ರೈ ನೀರು ಹಾಕೊಂಡಲೇ ಈ ಥರ ಪುಡಿ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ. ಇದೆಲ್ಲ ಆದಮೇಲೆ ನಾವು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕೋಣ. ಆಯಿಲ್ ಹಾಕಿದ್ಮೇಲೆ ಹೆಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿನ ಒಂದು 3/4% ಈರುಳ್ಳಿನ ಹಾಕಿಬಿಡೋಣ ಒಗ್ಗರಣೆಗೆ ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಆ ಥರ ಕೆಂಪು ಕಲರ್, ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು, ಈ ಥರ ಮಿಕ್ಕಿದ ಈರುಳ್ಳಿನೂ ಆಮೇಲೆ ಈ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರೊಳಗಡೆ ತುಂಬ್ಕೊಬೇಕು. ಕಾಯಿಗೆ ಹಿಡಿಬೇಕು ಅಲ್ವಾ ಮಸಾಲೆ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ನೀವು ಮಿಕ್ಸ್ ಮಾಡಿಕೊಂಡು ಫ್ರೈ ಆಗಿರೋ ಈರುಳ್ಳಿ ಒಳಗಡೆ ಈ ಥರ ಬದನೆಕಾಯಿನ ನಾವು ಚೆನ್ನಾಗಿ ಸ್ವಲ್ಪ ಬದನೆಕಾಯಿನ ಎಣ್ಣೆಯಲ್ಲೇ ಫುಲ್ಲು ಫ್ರೈ ಮಾಡಿಬಿಡ್ಬೇಕು. 1/4% ಅಷ್ಟೇ ಅದು ಮಸಾಲೆಯಲ್ಲಿ ಫ್ರೈ ಆಗಬೇಕು. ಚೆನ್ನಾಗಿ ಸ್ವಲ್ಪ ಎಣ್ಣೆ ಮುಂದಿಟ್ಕೊಂಡೇ ಮಾಡಬೇಕು. ಬದನೆಕಾಯಿ ಎಣ್ಗಾಯಿ ಅಂದರೆ ಸ್ವಲ್ಪ ಇದೇ ಥರನೇ ಅಲ್ವಾ. ಅದೆಲ್ಲ ಆದಮೇಲೆ ಮಿಕ್ಕಿದ ಮಸಾಲೆ ಹಾಕ್ಕೊಂಡು, ನೀರು ಹಾಕ್ಕೊಂಡು, ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು, ಸ್ವಲ್ಪ ಹುಣಸೆಹಣ್ಣು ಹುಳಿ ಎಲ್ಲ ಹಿಂಡ್ಕೊಂಡ್ಬಿಟ್ರೆ ರೆಡಿ ಟು ಬದನೆಕಾಯಿ ಎಣ್ಗಾಯಿ. ನೋಡಿ ಈ ಥರ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಚೆನ್ನಾಗಿ ಕುದ್ದಿರಬೇಕು. ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಸೈಡಲ್ಲೆಲ್ಲ ಲೈಟಾಗಿ ಎಣ್ಣೆ ಬಿಟ್ಟಿದೆ ಅಲ್ವಾ, ಈಗ ರೆಡಿ ಆಗಿದೆ ಅಂತ ಅರ್ಥ. ಬದನೆಕಾಯಿನ ಸ್ವಲ್ಪ ನೀವು ಪ್ರೆಸ್ ಮಾಡಿಬಿಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬೆಂದಿದೆಯಲ್ಲೋ ಅಂತ. ಅಡುಗೆ ಆಗಿತ್ತು. ಪಾಪ ನಮ್ಮವ್ವನೇ ಇವತ್ತು ಅಡುಗೆ ಮಾಡಿಬಿಟ್ರು, ನೀವೇ ನೋಡಿದ್ರಿ ಅಲ್ವಾ. ಚಿಶುಗೂ ಊಟ ಮಾಡಿಸಿ, ನೀವು ಕೂಡ ಊಟ ಮಾಡಿಸಿ, ನಾನು ಕೂಡ ಊಟ ಮಾಡಿ ಸ್ವಲ್ಪ ತಲೆ ನೋವ್ತಿದೆ, ಹಾಗಾಗಿ ಜಾಸ್ತಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳ್ತಾ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ವಾಚಿಂಗ್. ಬಾಯ್.